ಬರುವ ಆಗಸ್ಟ್ ತಿಂಗಳಲ್ಲಿ ನೀವೇನಾದರೂ ಬ್ಯಾಂಕಿಗೆ ಹೋಗಿ ಹಣ ಪಡೆಯುವುದು, ಚೆಕ್ ಕ್ಲಿಯರೆನ್ಸ್ ಮಾಡಿಸುವುದು ಅಥವಾ ಇತರೆ ಯಾವುದೇ ಪ್ರಮುಖ ಕೆಲಸಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಹಾಗಿದ್ರೆ ಈ ಮುಖ್ಯವಾದ ಸುದ್ದಿ ಖಂಡಿತವಾಗಿಯೂ ನಿಮಗಾಗಿ. ಯಾಕಂದ್ರೆ ಮುಂಬರುವ ಆಗಸ್ಟ್ನಲ್ಲಿ ಪೂರ್ತಿಯಾಗಿ 14 ದಿನಗಳ ಕಾಲ ಬ್ಯಾಂಕಿಂಗ್ ಸೇವೆಗಳಿಗೆ ರಜೆ ಇರಲಿದೆ. ಹೌದು, ಕೇಳಲು ಆಶ್ಚರ್ಯವೆನಿಸಿದರೂ ಆಗಸ್ಟ್ ತಿಂಗಳಲ್ಲಿ ಬರುವ ಭಾನುವಾರಗಳು, ಎರಡನೇ ಹಾಗೂ ನಾಲ್ಕನೇ ಶನಿವಾರಗಳು ಮತ್ತು ಸಾಲು ಸಾಲು ಹಬ್ಬಗಳ ಹಿನ್ನೆಲೆಯಲ್ಲಿ ಬರೋಬ್ಬರಿ 14 ದಿನ ಬ್ಯಾಂಕ್ ಶಾಖೆಗಳ ಬಾಗಿಲು ಮುಚ್ಚಿರಲಿವೆ. ಬ್ಯಾಂಕ್ ರಜೆಗಳ ಸಂಪೂರ್ಣ ಪಟ್ಟಿಯನ್ನು ನೋಡುವುದಾದರೆ, ಆಗಸ್ಟ್ 2ರ ಭಾನುವಾರ ವಾರಾಂತ್ಯದ ಸಾಮಾನ್ಯ ರಜೆಯಾಗಿರುತ್ತದೆ. ಆಗಸ್ಟ್ 8ರ ಶನಿವಾರ ಎರಡನೇ ಶನಿವಾರದ ಕಾರಣಕ್ಕೆ ರಜೆ ಇರುತ್ತದೆ. ಆಗಸ್ಟ್ 9ರ ಭಾನುವಾರ ಕೂಡ ವಾರಾಂತ್ಯದ ರಜೆಯಾಗಿರಲಿದೆ. ಆಗಸ್ಟ್ 15ರ ಶನಿವಾರದಂದು ದೇಶಾದ್ಯಂತ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ರಜೆ ಇರಲಿದೆ. ಆಗಸ್ಟ್ 16ರ ಭಾನುವಾರ ವಾರಾಂತ್ಯದ ರಜೆ. ಆಗಸ್ಟ್ 22ರ ಶನಿವಾರ ನಾಲ್ಕನೇ ಶನಿವಾರದ ರಜೆ. ಆಗಸ್ಟ್ 23ರ ಭಾನುವಾರದ ರಜೆ. ಆಗಸ್ಟ್ 25ರಂದು ಈದ್ ಮಿಲಾದ್ ಹಬ್ಬದ ರಜೆ ಇರಲಿದೆ. ಇನ್ನು ಅಂತಿಮವಾಗಿ ಆಗಸ್ಟ್ 30ರ ಭಾನುವಾರದ ರಜೆ. ಈ ರೀತಿಯಾಗಿ ಆಗಸ್ಟ್ ತಿಂಗಳ ರಜೆಗಳ ಸಾಲು ಬಹಳ ದೊಡ್ಡದಾಗಿಯೇ ಇದೆ. ಆದ್ದರಿಂದ ಕೊನೆಯ ಗಳಿಗೆಯಲ್ಲಿ ತೊಂದರೆ ಅನುಭವಿಸುವುದಕ್ಕಿಂತ ಮುಂಚಿತವಾಗಿಯೇ ನಿಮ್ಮ ಎಲ್ಲ ಬ್ಯಾಂಕ್ ಕೆಲಸ ಕಾರ್ಯಗಳನ್ನು ಪ್ಲಾನ್ ಮಾಡಿಕೊಳ್ಳುವುದು ತುಂಬ ಒಳ್ಳೆಯದು. ಆದರೆ ಬ್ಯಾಂಕ್ಗಳು ಮುಚ್ಚಿರುತ್ತವೆ ಎಂದಾಕ್ಷಣ ತುರ್ತು ವಹಿವಾಟುಗಳಿಗೆ ಏನು ಮಾಡುವುದು ಎಂದು ನೀವು ಚಿಂತಿಸಬೇಕಾಗಿಲ್ಲ. ಏಕೆಂದರೆ ಬ್ಯಾಂಕ್ ಬ್ರಾಂಚ್ಗಳು ಕಾರ್ಯನಿರ್ವಹಿಸದಿದ್ದರೂ ಎಲ್ಲ ರೀತಿಯ ಆನ್ಲೈನ್ ಬ್ಯಾಂಕಿಂಗ್ ಸೇವೆಗಳು ನಮಗೆ ಲಭ್ಯವಿರುತ್ತವೆ. ಮೊಬೈಲ್ನಲ್ಲಿರುವ ಯುಪಿಐ ಅಪ್ಲಿಕೇಶನ್ಗಳಾದ ಫೋನ್ಪೇ, ಗೂಗಲ್ ಪೇ, ಪೇಟಿಎಂ ಸೇರಿದಂತೆ ನೆಟ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್, ಹಣ ಪಡೆಯಲು ಅಥವಾ ಜಮೆ ಮಾಡಲು ಎಟಿಎಂ ಯಂತ್ರಗಳು ಹಾಗೂ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳ ಬಳಕೆ ಎಂದಿನಂತೆ ಯಾವುದೇ ಅಡಚಣೆ ಇಲ್ಲದೆ ಸಾಗಲಿದೆ. ಆದ ಕಾರಣ ಬ್ಯಾಂಕ್ ಶಾಖೆಗೆ ಖುದ್ದಾಗಿ ತೆರಳಿ ಮಾಡಬೇಕಾದ ದೊಡ್ಡ ಮೊತ್ತದ ನಗದು ಡೆಪಾಸಿಟ್, ಡಿಡಿ ಅಥವಾ ಪ್ರಮುಖ ದಾಖಲೆಗಳ ಕೆಲಸಗಳಿದ್ದರೆ ಈ ರಜಾ ದಿನಗಳ ಪಟ್ಟಿಯನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಉತ್ತಮ.